Dear 7th standard student, welcome to Edu All-Rounder channel. Today we are going to discuss your second chapter, Medieval Europe. Solutions to the exercises of Medieval Europe. ಮಧ್ಯಯುಗದ ಯುರೋಪ್ ಇದರ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ವೇರ್ ಡಿಡ್ ರೆನೆಸನ್ಸ್ ಬಿಗಿನ್? ಫಸ್ಟ್ ಕ್ವಶನ್, ವೇರ್ ಡಿಡ್ ರೆನೆಸನ್ಸ್ ಬಿಗಿನ್? ಈ ಪುನರುಜ್ಜೀವನ ಕಾಲ ಅಥವಾ ನವೋದಯ ಕಾಲ ಎಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ರೆನೆಸನ್ಸ್ ಬಿಗ್ಯಾನ್ ಅಟ್ ಇಟಲಿ. ರೆನೆಸನ್ಸ್ ಬಿಗ್ಯಾನ್ ಅಟ್ ಇಟಲಿ. ಇಟ್ಲಿ ದೇಶದಲ್ಲಿ ಈ ಒಂದು ಪುನರುಜ್ಜೀವನ ಕಾಲ ಪ್ರಾರಂಭವಾಯಿತು. ವಾಟ್ ವೇರ್ ದ ಟೂ ಫೀಚರ್ಸ್ ಆಫ್ ರೆನೆಸನ್ಸ್? ಈ ಪುನರುಜ್ಜೀವನ ಕಾಲದ ಎರಡು ಮುಖ್ಯ ಲಕ್ಷಣಗಳು ಏನು ಅಂತ. ಹ್ಯುಮ್ಯಾನಿಸಮ್ ಆ್ಯಂಡ್ ರ್ಯಾಷನಲಿಸಮ್ were the two most important features of Renaissance. ನೋಡಿ, ಮಾನವತಾವಾದ ಹ್ಯುಮ್ಯಾನಿಸಮ್ ಆ್ಯಂಡ್ ರ್ಯಾಷನಲಿಸಮ್ ವಿಚಾರವಾದ ಅಥವಾ ವೈಚಾರಿಕತೆ ಅಂತ ಕರಿಬೋದು. were the two most important features of Renaissance. ಅಂದರೆ ಹಿಂದಿನ ಮೂಢನಂಬಿಕೆಗಳು ಮತ್ತು ವಿಚಾರ ಮಾಡದೆ ಏನು ಹಾಗೆ ನಂಬ್ತಿದ್ರಲ್ಲ ಅವನ್ನೆಲ್ಲ ಹೀಗೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡುವ ಒಂದು ವಿಚಾರವಂತರ ಗುಂಪು ಆ ಕಾಲದಲ್ಲಿ ಹುಟ್ಟಿಕೊಳ್ತು ಅಂತ ಹೇಳ್ಬೋದು. ಹೀಗೆ ಮಾನವತೆಗೆ ಮತ್ತು ವೈಚಾರಿಕತೆಗೆ ಒಂದು ಬೆಲೆ ಕೊಟ್ಟು ಆಗಿನ ಕಾಲದಲ್ಲಿ ಈ ಒಂದು ಪುನರುಜ್ಜೀವನ ಕಾಲ ಇಟಲಿಯಲ್ಲಿ ಪ್ರಾರಂಭವಾಯಿತು ಅಂತ ನಮಗೆ ಕಂಡು ಬರ್ತಾ ಇದೆ. ನಮ್ಮ ಎಜು ಆಲ್ರೌಂಡರ್ ಚಾನಲ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆನ್ ಇಟ್ಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಹೌ ಡಿಡ್ ಪ್ರಿಂಟಿಂಗ್ ಪ್ರೆಸ್ ಇನ್ಸ್ಪೈರ್ ದ ರೆನೆಸನ್ಸ್? ಈ ಪ್ರಿಂಟಿಂಗ್ ಪ್ರೆಸ್, ಈ ಮುದ್ರಣ ಯಂತ್ರವನ್ನು ಕಂಡುಹಿಡಿದಿದ್ದು ಈ ಪುನರುಜ್ಜೀವನಿಗೆ ಕಾಲಕ್ಕೆ ಯಾವ ರೀತಿ ಒಂದು ಇನ್ಸ್ಪಿರೇಷನ್ ಆಯಿತು, ಸಹಾಯವಾಯಿತು ಅಂತ ಕೇಳ್ತಾ ಇದ್ದಾರೆ. ದ ಪ್ರಿಂಟಿಂಗ್ ಪ್ರೆಸ್ ವಿಚ್ ವಾಸ್ ಇನ್ವೆಂಟೆಡ್ ಇನ್ ದ 15th century. ನೋಡಿ, 15ನೇ ಶತಮಾನದಲ್ಲಿ ಪ್ರಿಂಟಿಂಗ್ ಪ್ರೆಸ್ಸನ್ನು ಕಂಡುಹಿಡಿಯಲಾಯಿತು. ಬ್ರಾಟ್ ಅಬೌಟ್ ರೆವಲ್ಯೂಷನರಿ ಚೇಂಜಸ್ ಇನ್ ದ ಫೀಲ್ಡ್ ಆಫ್ ನಾಲೆಜ್ ಡಿಸಿಮಿನೇಷನ್. ಒಂದು ಜ್ಞಾನವನ್ನು ಹಂಚುವ ಕೆಲಸದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಇದರಿಂದ ಆಯಿತು. ಯಾವ ರೀತಿ? ಅರ್ಲಿಯರ್ ಎ ಪರ್ಸನ್ ಕುಡ್ ಪ್ರಿಂಟ್ ಓನ್ಲಿ 2 books ಇನ್ ಎ ಇಯರ್. ಮೊದಲು ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಕೇವಲ 2 ಪುಸ್ತಕಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಇತ್ತು. ಅಂದರೆ ಆಗೆಲ್ಲ ಕೈಯಿಂದ ಬರಿತಾ ಇದ್ರು ಅಂತ. ವಿತ್ ದ ಹೆಲ್ಪ್ ಆಫ್ ದ ಪ್ರಿಂಟಿಂಗ್ ಮಷೀನ್ ನೌ ಹಿ ಕುಡ್ ಪ್ರಿಂಟ್ 24,000 ಪ್ರಿಂಟ್ಸ್ ಆಫ್ ಎ ಬುಕ್ ಇನ್ ಎ ಇಯರ್. ನೋಡಿ, ಈ ಮುದ್ರಣ ಯಂತ್ರವನ್ನು ಕಂಡುಹಿಡಿದಿದ್ದರಿಂದ 24,000 ಪ್ರತಿಗಳನ್ನು, ಆ ಪುಸ್ತಕದ ಪ್ರತಿಗಳನ್ನು ಒಂದು ವರ್ಷಕ್ಕೆ ಆತ ತಯಾರು ಮಾಡಬಲ್ಲವನಾಗ್ತಾನೆ ಅಂತ. ಆಸ್ ಎ ರಿಸಲ್ಟ್ ದ ಪ್ರೈಸ್ ಆಫ್ ಪ್ರಿಂಟೆಡ್ ಬುಕ್ಸ್ ಕೇಮ್ ಡೌನ್. ಇದರಿಂದಾಗಿ ಆ ಒಂದು ಮುದ್ರಣವಾದಂಥ ಪುಸ್ತಕಗಳ ಬೆಲೆಯೂ ಕೂಡ ಕಡಿಮೆ ಆಗ್ತಾ ಬಂತು. ಆ್ಯಂಡ್ ಡಿಮ್ಯಾಂಡ್ ಫಾರ್ ದೆಮ್ ಇನ್ಕ್ರೀಸ್ಡ್. ಅದೇ ರೀತಿ ಅವುಗಳಿಗೆ ಬೇಡಿಕೆ ಕೂಡ ಹೆಚ್ಚಿತು ಅಂತ. ಮೊದಲೆಲ್ಲ ಕೈಯಿಂದ ಬರೆದರೆ ಒಂದು ಮನುಷ್ಯ ಎಷ್ಟು ಪುಸ್ತಕಗಳನ್ನು ಬರೀಲಿಕ್ಕೆ ಸಾಧ್ಯ. ಹೀಗಾಗಿ ಒಂದು ಒಳ್ಳೆಯ ಪುಸ್ತಕ ಇದೆ ಅಂದರೂ ಕೂಡ ಅದು ಯಾರಿಗೂ ಸುಲಭವಾಗಿ ಲಭ್ಯವಾಗ್ತಾ ಇರಲಿಲ್ಲ. ಅದರ ಬೆಲೆ ಕೂಡ ತುಂಬ ಜಾಸ್ತಿ ಇರ್ತಿತ್ತು. ಯಾವಾಗ ಈ ಮುದ್ರಣ ಯಂತ್ರವನ್ನು ಕಂಡುಹಿಡಿದರೋ ಅನೇಕ ಪುಸ್ತಕಗಳನ್ನು, ಸಾವಿರಾರು ಪುಸ್ತಕಗಳನ್ನು ಒಮ್ಮೆ ಮುದ್ರಣ ಮಾಡಲಿಕ್ಕೆ ಸಾಧ್ಯವಾಯಿತು. ಇದರಿಂದ ಅದರ ಬೆಲೆ ಕೂಡ ಕಡಿಮೆ ಆಗ್ತಾ ಹೋಯಿತು. ಮತ್ತು ಕಡಿಮೆ ಬೆಲೆಯ ಉತ್ತಮ ಪುಸ್ತಕಗಳು ದೊರೆಯಲಿಕ್ಕೆ ಪ್ರಾರಂಭವಾದವು. ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಯಿತು. ಇದು ಈ ಒಂದು ಜ್ಞಾನವನ್ನು ಹರಡುವಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಾಯಿತು. ದ ಪ್ರಿಂಟೆಡ್ ವರ್ಡ್ ವಾಸ್ ಕ್ಲಿಯರರ್ ಆ್ಯಂಡ್ ಲುಕ್ಡ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದ ರೈಟಿಂಗ್ ಡನ್ ಬೈ ಹ್ಯಾಂಡ್.
ನೋಡಿ, ಈ ಮುದ್ರಣವಾದಂತಹ ಶಬ್ದಗಳು ನೋಡಲಿಕ್ಕೆ ತುಂಬ ಸುಂದರವಾಗಿ ಮತ್ತು ಕ್ಲಿಯರ್ ಆಗಿ ಸ್ವಚ್ಛವಾಗಿ ಕಾಣತೊಡಗಿದವು ಬರವಣಿಗೆಗಿಂತ. ಮತ್ತು ಇದರಿಂದಾಗಿ ಓದುವವರಲ್ಲಿ ಕೂಡ ಒಂದು ಆಸಕ್ತಿ ಬೆಳೀತಾ ಬಂತು. ಅಂಥ ಪುಸ್ತಕಗಳನ್ನು ನಾವು ತಗೋಬೇಕು, ಓದಬೇಕು ಅನ್ನೋದು. ಇದು ನೋಡಿ, ಆ ಕಾಲದ ಒಂದು ಪಿಕ್ಚರ್ ಆಫ್ ಗುಟೆನ್ಬರ್ಗ್ಸ್ ಪ್ರಿಂಟಿಂಗ್ ಪ್ರೆಸ್, ಗುಟೆನ್ಬರ್ಗ್ಸ್ದ ಒಂದು ಪ್ರಿಂಟಿಂಗ್ ಪ್ರೆಸ್ದ ಚಿತ್ರ ಇದು. ವಾಟ್ ಈಸ್ ದ ಮಾಡರ್ನ್ ನೇಮ್ ಆಫ್ ಕಾನ್ಸ್ಟಾಂಟಿನೋಪಲ್? ಇಸ್ತಾನ್ಬುಲ್ ಇಸ್ ದ ಮಾಡರ್ನ್ ನೇಮ್ ಆಫ್ ಕಾನ್ಸ್ಟಾಂಟಿನೋಪಲ್. ಕಾನ್ಸ್ಟಾಂಟಿನೋಪಲ್ನ ಆಧುನಿಕ ಹೆಸರು ಏನು ಅಂತ ಕೇಳಿದರೆ ಇಸ್ತಾನ್ಬುಲ್ ಅಂತ ಇದರ ಆಧುನಿಕ ಹೆಸರು. ಹೂ ಆರ್ ದ 3 ಫೇಮಸ್ ರೈಟರ್ಸ್ ಆಫ್ ರೆನೆಸೆನ್ಸ್ ಪೀರಿಯಡ್? ಈ ಪುನರುಜ್ಜೀವನ ಕಾಲದ 3 ಪ್ರಸಿದ್ಧ ಬರಹಗಾರರು ಯಾರು ಅಂತ ಕೇಳ್ತಾ ಇದ್ದಾರೆ. ಪೆಟ್ರಾರ್ಕ್, ಡಾಂಟೆ, ಬೊಕ್ಯಾಸಿಯೋ ಆರ್ ದ 3 ಫೇಮಸ್ ರೈಟರ್ಸ್ ಆಫ್ ರೆನೆಸೆನ್ಸ್ ಪೀರಿಯಡ್. ನೋಡಿ, ಪೆಟ್ರಾರ್ಕ್, ಡಾಂಟೆ ಮತ್ತು ಬೊಕ್ಯಾಸಿಯೋ ಇವರಲ್ಲದೆ ಇನ್ನೂ ಅನೇಕ ಬರಹಗಾರರು ಈ ಸಮಯದಲ್ಲಿ ಬಂದರು. ಈಗ 3 ಹೆಸರುಗಳನ್ನು ಹೇಳ್ರಿ ಎಂದಿದ್ದಾರೆ. ಆದ ಕಾರಣ ಇವರ ಹೆಸರನ್ನು ನಾವಿಲ್ಲಿ ಹೇಳ್ಬೋದು, ಪೆಟ್ರಾರ್ಕ್, ಡಾಂಟೆ ಮತ್ತು ಬೊಕ್ಯಾಸಿಯೋ. ಹೂ ರೋಟ್ ದ ಬುಕ್ ಡಿಕ್ಯಾಮೆರಾನ್? ನೋಡಿ, ಬೊಕ್ಯಾಸಿಯೋ ರೋಟ್ ದ ಬುಕ್ ಡಿಕ್ಯಾಮೆರಾನ್. ಡಿಕ್ಯಾಮೆರಾನ್ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಬೊಕ್ಯಾಸಿಯೋ ಇದನ್ನು ಬರೆದವರು. ಹೂ ಈಸ್ ವಿಲಿಯಂ ಶೇಕ್ಸ್ಪಿಯರ್? ವಿಲಿಯಂ ಶೇಕ್ಸ್ಪಿಯರ್ ಯಾರು ಅಂತ ಕೇಳ್ತಾ ಇದ್ದಾರೆ. ವಿಲಿಯಂ ಶೇಕ್ಸ್ಪಿಯರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ಇಂಗ್ಲಿಷ್ ಡ್ರಾಮಾಟಿಸ್ಟ್ಸ್. ಇಂಗ್ಲಿಷ್ ನಾಟಕಕಾರರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ತುಂಬ ಮುಖ್ಯವಾದವರು. ವಿಲಿಯಂ ಶೇಕ್ಸ್ಪಿಯರ್ನಿಂದ ಅನೇಕರು ಪ್ರಭಾವಿತರಾಗಿ ವಿವಿಧ ಭಾಷೆಗಳಲ್ಲಿ ಬರಹಗಳನ್ನು ಬರೆದರು. ಆದ ಕಾರಣ ಒಂದು ಇಂಗ್ಲಿಷ್ ಸಾಹಿತ್ಯದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಎಂಬುದು ತುಂಬ ದೊಡ್ಡ ಹೆಸರು. ವೇರ್ ಈಸ್ ಪೀಟರ್ಸ್ ಚರ್ಚ್? ಪೀಟರ್ಸ್ ಚರ್ಚ್ ಎಲ್ಲಿದೆ? ಪೀಟರ್ಸ್ ಚರ್ಚ್ ಈಸ್ ಇನ್ ರೋಮ್. ಪೀಟರ್ಸ್ ಚರ್ಚ್ ರೋಮದಲ್ಲಿದೆ. ಹೂ ಆರ್ ದ ಫೇಮಸ್ ಆರ್ಟಿಸ್ಟ್ಸ್ ಆಫ್ ದ ರೆನೆಸೆನ್ಸ್ ಪೀರಿಯಡ್? ಈ ಪುನರುಜ್ಜೀವನ ಕಾಲದ ಪ್ರಸಿದ್ಧ ಕಲಾಕಾರರು ಯಾರು? ಫೇಮಸ್ ಆರ್ಟಿಸ್ಟ್ಸ್ ಆಫ್ ದ ರೆನೆಸೆನ್ಸ್ ಪೀರಿಯಡ್ ಆರ್ ಲಿಯೋನಾರ್ಡೋ ಡಾ ವಿನ್ಸಿ ಆ್ಯಂಡ್ ಮೈಕಲ್ ಆಂಜೆಲೋ. ಮೈಕಲ್ ಆಂಜೆಲೋ ಮತ್ತು ಲಿಯೋನಾರ್ಡೋ ಡಾ ವಿನ್ಸಿ ಅವರು ಈ ಪುನರುತ್ಥಾನ ಕಾಲದ, ಪುನರುಜ್ಜೀವನ ಕಾಲದ ಅತ್ಯಂತ ಪ್ರಸಿದ್ಧ ಚಿತ್ರಕಾರರು. ನೇಮ್ ದ 2 ವೆಲ್ ನೋನ್ ಸೈಂಟಿಸ್ಟ್ಸ್ ಆಫ್ ದ ರೆನೆಸೆನ್ಸ್ ಪೀರಿಯಡ್? ಈ ಪುನರುಜ್ಜೀವನ ಕಾಲದ 2 ಪ್ರಸಿದ್ಧ ವಿಜ್ಞಾನಿಗಳ ಹೆಸರನ್ನು ಹೇಳ್ರಿ ಅಂತ ಕೇಳಿದ್ದಾರೆ. ಕೋಪರ್ನಿಕಸ್ ಆ್ಯಂಡ್ ಗೆಲಿಲಿಯೋ ಗೆಲಿಲಿ ವರ್ ದ 2 ವೆಲ್ ನೋನ್ ಸೈಂಟಿಸ್ಟ್ಸ್ ಆಫ್ ದ ರೆನೆಸೆನ್ಸ್ ಪೀರಿಯಡ್. ಕೋಪರ್ನಿಕಸ್ ಮತ್ತು ಗೆಲಿಲಿಯೋ ಗೆಲಿಲಿ ಇಬ್ಬರು ಈ ಪುನರುಜ್ಜೀವನ ಕಾಲದ ಮುಖ್ಯ ವಿಜ್ಞಾನಿಗಳು. ಇವರಲ್ಲದೆ ನೋಡಿ, ಸರ್ ಐಸಾಕ್ ನ್ಯೂಟನ್, ವಿಲಿಯಂ ಹಾರ್ವೆ, ಆಲ್ಸೋ ವೆಲ್ ನೋನ್ ಸೈಂಟಿಸ್ಟ್ ಆಫ್ ದ ರೆನೆಸೆನ್ಸ್ ಪೀರಿಯಡ್. ಇವರಲ್ಲದೆ ಈ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟಿಯನ್ನು ಕಂಡುಹಿಡಿದಂಥ ಐಸಾಕ್ ನ್ಯೂಟನ್, ಅಂದರೆ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ಮೊದಲು ಹೇಳಿದಂಥ ಐಸಾಕ್ ನ್ಯೂಟನ್, ವಿಲಿಯಂ ಹಾರ್ವೆ ನೋಡಲು ರಕ್ತ ಪರಿಚಲನೆ ಬಗ್ಗೆ ಹೇಳಿದಂಥ, ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಒಂದು ಸರಿಯಾದ ಮಾಹಿತಿಯನ್ನು ನೀಡಿದಂಥ ವಿಲಿಯಂ ಹಾರ್ವೆ, ಆಲ್ಸೋ ವೆಲ್ ನೋನ್ ಸೈಂಟಿಸ್ಟ್ ಆಫ್ ದ ರೆನೆಸೆನ್ಸ್ ಪೀರಿಯಡ್. ವಾಟ್ ಈಸ್ ಸೇಲ್ ಆಫ್ ಇಂಡಲ್ಜೆನ್ಸಿಸ್? ಸೇಲ್ ಆಫ್ ಇಂಡಲ್ಜೆನ್ಸಿಸ್ ಅಂದರೆ ಏನು? ಸೇಲ್ ಆಫ್ ಇಂಡಲ್ಜೆನ್ಸಿಸ್ ಇನ್ ಸಿಂಪಲ್ ಟರ್ಮ್ ಈಸ್ ಪೋಪ್ ಕುಡ್ ಟೇಕ್ ಮನಿ ಆ್ಯಂಡ್ ವಾಶ್ ಅವೇ ದ ಸಿನ್ಸ್ ಆಫ್ ಪೀಪಲ್. ನೋಡಿ, ಚರ್ಚ್ನ ಒಬ್ಬ ಮುಖ್ಯ ಅಧಿಕಾರಿಯಾದಂಥ ಪೋಪನು ಜನರಿಂದ ದುಡ್ಡನ್ನು ತೆಗೆದುಕೊಂಡು ಅವರ ಪಾಪಗಳನ್ನು ತೊಳೆಯಬಲ್ಲ ಅಂತ. ಇದು ಅತ್ಯಂತ ಸರಳ ಭಾಷೆಯಲ್ಲಿ ನಾವು ಸೇಲ್ ಆಫ್ ಇಂಡಲ್ಜೆನ್ಸಿಸ್ ಬಗ್ಗೆ ಹೇಳುವಂಥ ವ್ಯಾಖ್ಯೆ.
ಹೂ ಈಸ್ ಮಾರ್ಟಿನ್ ಲೂಥರ್? ಮಾರ್ಟಿನ್ ಲೂಥರ್ ಯಾರು? ಮಾರ್ಟಿನ್ ಲೂಥರ್ ವಾಸ್ ದ ಲೀಡರ್ who led the religious Reformation movement in Germany. ಮಾರ್ಟಿನ್ ಲೂಥರ್ ಈ ಧಾರ್ಮಿಕ ಸುಧಾರಣಾ ಚಳುವಳಿಯ ನಾಯಕ. ಜರ್ಮನಿಯ ಧಾರ್ಮಿಕ ಸುಧಾರಣಾ ಚಳುವಳಿಯ ನಾಯಕ ಮಾರ್ಟಿನ್ ಲೂಥರ್. Who are Protestants? Protestants are the followers of Martin Luther who rebelled against Catholic Church. ನೋಡಿ, ಮಾರ್ಟಿನ್ ಲೂಥರ್ ಯಾರು ಅಂತ ಹಿಂದೆ ಪ್ರಶ್ನೆ ಇತ್ತು. ಇಲ್ಲಿ ಇನ್ನೂ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ನೋಡಿ. ಮಾರ್ಟಿನ್ ಲೂಥರ್ ಈ ಕ್ಯಾಥೋಲಿಕ್ ಚರ್ಚ್ನ ಪೋಪರು ಏನು ಅವ್ಯವಹಾರಗಳನ್ನು ಮಾಡ್ತಾ ಇದ್ರು ಅದರ ವಿರುದ್ಧ ಮಾರ್ಟಿನ್ ಲೂಥರ್ ತಿರುಗಿ ಬಿದ್ದರು, ಪ್ರೊಟೆಸ್ಟ್ ಮಾಡಿದರು, ವಿರೋಧವನ್ನು ಮಾಡಿದರು. ಆದ ಕಾರಣ ಅವರು ಈ ಕ್ಯಾಥೋಲಿಕ್ ಚರ್ಚ್ನ ಪೋಪನ ನಡವಳಿಕೆಗಳನ್ನು ವಿರೋಧಿಸಿದರು. ಅದರಿಂದ ಇವರ ಅನುಯಾಯಿಗಳೆಲ್ಲ ಸೇರಿ ಒಂದು ಪ್ರೊಟೆಸ್ಟೆಂಟ್ಸ್ ಎನ್ನುವಂಥ ಪ್ರೊಟೆಸ್ಟೆಂಟ್ಸ್ ಆರ್ ದ ಫಾಲೋವರ್ಸ್ ಆಫ್ ಮಾರ್ಟಿನ್ ಲೂಥರ್ ಹೂ ರೆಬಲ್ಡ್ ಅಗೇನ್ಸ್ಟ್ ಕ್ಯಾಥೋಲಿಕ್ ಚರ್ಚ್. ಈ ಕ್ಯಾಥೋಲಿಕ್ ಚರ್ಚ್ ವಿರುದ್ಧ ನಿಂತಹ ಮಾರ್ಟಿನ್ ಲೂಥರ್ನ ಅನುಯಾಯಿಗಳಿಗೆ ಪ್ರೊಟೆಸ್ಟೆಂಟ್ಸ್ ಅಂತ ನಾವು ಕರಿತೀವಿ. ವಾಟ್ ಈಸ್ ಕೌಂಟರ್ ರಿಫಾರ್ಮೇಷನ್? ಪ್ರತಿ ಸುಧಾರಣೆ ಅಂತ ಹೇಳ್ಬೋದು. ದ ಅಟೆಂಪ್ಟ್ಸ್ ಆಫ್ ದ ಕ್ಯಾಥೋಲಿಕ್ ಚರ್ಚ್ ಟು ಬ್ರಿಂಗ್ ಅಬೌಟ್ ರಿಫಾರ್ಮ್ಸ್ ಇನ್ ಇಟ್ಸ್ ಇಂಟರ್ನಲ್ ಫಂಕ್ಷನಿಂಗ್ ಇಸ್ ಕಾಲ್ಡ್ ಕೌಂಟರ್ ರಿಫಾರ್ಮೇಷನ್. ನೋಡಿ, ಪೋಪರ ಕೆಲವು ವರ್ತನೆಗಳಿಂದ ಕ್ಯಾಥೋಲಿಕ್ ಚರ್ಚ್ನ ಹೆಸರು ಹಾಳಾಯಿತು. ಅವರು ತಮ್ಮ ಒಂದು ಆಂತರಿಕ ಕಾರ್ಯಗಳಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡು ಅದನ್ನು ಕೌಂಟರ್ ರಿಫಾರ್ಮೇಷನ್ ಅಂತ ಹೇಳಿದರು. ದ ಅಟೆಂಪ್ಟ್ಸ್ ಆಫ್ ದ ಕ್ಯಾಥೋಲಿಕ್ ಚರ್ಚ್ ಟು ಬ್ರಿಂಗ್ ಅಬೌಟ್ ರಿಫಾರ್ಮ್ ಇನ್ ಇಟ್ಸ್ ಇಂಟರ್ನಲ್ ಫಂಕ್ಷನಿಂಗ್ ಈಸ್ ಕಾಲ್ಡ್ ಕೌಂಟರ್ ರಿಫಾರ್ಮೇಷನ್. ಹೂ ಎಸ್ಟಾಬ್ಲಿಷ್ಡ್ ಜೀಸಸ್ ಅಸೋಸಿಯೇಷನ್? ಜೀಸಸ್ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿದವರು ಯಾರು? ಇಗ್ನೇಷಿಯಸ್ ಲಯೋಲಾ ಎಸ್ಟಾಬ್ಲಿಷ್ಡ್ ಜೀಸಸ್ ಅಸೋಸಿಯೇಷನ್. ನೋಡಿ, ಇಗ್ನೇಷಿಯಸ್ ಲಯೋಲಾ ಜೀಸಸ್ ಅಸೋಸಿಯೇಷನ್ನ ಸ್ಥಾಪಕರು. ಹೂ ಈಸ್ ಮಾರ್ಕೋ ಪೋಲೋ? ಮಾರ್ಕೋ ಪೋಲೋ ಯಾರು? ಮಾರ್ಕೋ ಪೋಲೋ ವಾಸ್ ಎ ವೆನಿಷಿಯನ್ ಮರ್ಚೆಂಟ್. ವೆನಿಷಿಯಾದ ವ್ಯಾಪಾರಿ, ಜಾಗ್ರಫಿಕಲ್ ಎಕ್ಸ್ಪ್ಲೋರರ್ ಆ್ಯಂಡ್ ರೈಟರ್. ಭೂಮಿಯ ಅನ್ವೇಷಕ ಮತ್ತು ಬರಹಗಾರ ಅಂತಲೂ ಕೂಡ ನಾವು ಹೇಳ್ಬೋದು. ಭೂಗೋಳದ ಅನ್ವೇಷಕ ಹಾಗೂ ಬರಹಗಾರ ಜೊತೆಗೆ ವ್ಯಾಪಾರಿ ಮಾರ್ಕೋ ಪೋಲೋ. ನೋಡಿ, ಇಲ್ಲಿ ಅವರ ಚಿತ್ರ ಇದೆ. Who referred to the southern tip of Africa as Cape of Storm? ಒಂದು ಬಿರುಗಾಳಿಯ ಭೂಶಿರ ಅಂತ ಆಫ್ರಿಕಾದ ದಕ್ಷಿಣ ತುದಿಯನ್ನು ಕರೆದವರು ಯಾರು? ದ ಪೋರ್ಚುಗೀಸ್ ಸೇಲರ್ ಬಾರ್ತೊಲೊಮಿಯೋ ಡಯಾಸ್ ಅನ್ನುವಂಥ ಪೋರ್ಚುಗೀಸ್ ನಾವಿಕ ಸದರ್ನ್ ಟಿಪ್ ಆಫ್ ಆಫ್ರಿಕಾ ಆಸ್ ಕೇಪ್ ಆಫ್ ಸ್ಟಾರ್ಮ್ ರೆಫರ್ಡ್. ಅವರು ಈ ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರ ಕೇಪ್ ಆಫ್ ಸ್ಟಾರ್ಮ್ ಅಂತ ಕರೆದರು. ವಾಟ್ ನೇಮ್ ಡಿಡ್ ಕೊಲಂಬಸ್ ಗಿವ್ ಟು ದ ನೇಟಿವ್ಸ್ ಆಫ್ ಅಮೇರಿಕಾ? ಕೊಲಂಬಸ್ ಕಾಲ್ಡ್ ದ ನೇಟಿವ್ಸ್ ಆಫ್ ಅಮೇರಿಕಾ ಆಸ್ ರೆಡ್ ಇಂಡಿಯನ್ಸ್. ನೋಡಿ, ಕೊಲಂಬಸ್ನಿಗೆ ತಾನು ಒಂದು ಹೊಸ ಭೂಭಾಗವನ್ನು ಕಂಡುಹಿಡಿದೇನೆ ಅನ್ನುವುದರ ಅರಿವು ಬರಲಿಲ್ಲ. ಆತ ಅದನ್ನು ಭಾರತ ಅಂತ ತಿಳ್ಕೊಂಡಿದ್ದಂತೆ. ಹೀಗಾಗಿ ಅವನು ಅಲ್ಲಿಯ ನೇಟಿವ್ಸ್ ಆಫ್ ಅಮೇರಿಕಾ ಅವ್ರನ್ನ ರೆಡ್ ಇಂಡಿಯನ್ಸ್, ಕೆಂಪು ಭಾರತೀಯರು ಅಂತ ಕರೆದ. ವಿಚ್ ವಾಸ್ ದ ಶಿಪ್ ದಟ್ ಫಸ್ಟ್ ಸರ್ಕಮ್ನೇವಿಗೇಟೆಡ್ ದ ಅರ್ತ್? ಈ ಭೂಮಿಯನ್ನು ಸುತ್ತುವರೆದು ಬಂದಂತಹ
ಮೊದಲ ಹಡಗು ಯಾವುದು? ವಿಕ್ಟೋರಿಯಾ ವಾಸ್ ದ ಫಸ್ಟ್ ಶಿಪ್ that circumnavigated the whole earth. ವಿಕ್ಟೋರಿಯಾ ಎನ್ನುವ ಹಡಗು ಮೊದಲನೆಯದು ಅಂತ. ಭೂಮಿಯನ್ನು ಸುತ್ತುವರೆದ ಹಡಗಿನಲ್ಲಿ ಮೊದಲನೆಯದು ವಿಕ್ಟೋರಿಯಾ. Which sailors' voyage proved that the earth was round. ಯಾವ ನಾವಿಕರ ಒಂದು ಸಮುದ್ರಯಾನ ಭೂಮಿ ದುಂಡಗಿದೆ ಅನ್ನುವುದನ್ನು ಸಿದ್ಧ ಮಾಡಿತು ಅಂತ ಕೇಳಿದ್ದಾರೆ. Portuguese sailors under the captaincy of Ferdinand Magellan proved that the earth was round. ಫರ್ಡಿನಾಂಡ್ ಮೆಗಲನ್ನ ನಾಯಕತ್ವದಲ್ಲಿ ಹೊರಟಂಥ ಪೋರ್ಚುಗೀಸ್ ನಾವಿಕರ ಒಂದು ಗುಂಪು ಈ ಭೂಮಿ ದುಂಡಗಿದೆ ಅನ್ನುವುದನ್ನು ತೋರಿಸ್ಕೊಡ್ತು. ಇಲ್ಲಿಗೆ ಈ ಮಿಡಿವಲ್ ಯುರೋಪ್ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡಿದ್ವಿ. ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ಕನ್ನಡ, ಹಿಂದಿ, ಇಂಗ್ಲೀಷ್, ಸಮಾಜ ವಿಜ್ಞಾನ ಪಾಠಗಳನ್ನು ತಪ್ಪದೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವಂದನೆಗಳು.